ನಮಸ್ಕಾರ, ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಲೆನಾಡು ಸ್ಟೈಲಲ್ಲಿ ತುಂಬ ರುಚಿಯಾದ ಕಾರೇಡಿ ಸಾರು ಮಾಡಿ ತೋರಿಸ್ತೀನಿ. ಈ ಏಡಿಗೆ ಮಲೆನಾಡು ಭಾಗದಲ್ಲಿ ಕಾರೇಡಿ ಅಂತಲೂ ಹೇಳ್ತಾರೆ. ಇವು ಮಳೆಗಾಲದಲ್ಲಿ ಸಣ್ಣ ಸಣ್ಣ ಹಳ್ಳಗಳಲ್ಲಿ ಹಾಗೆ ತೋಡುಗಳಲ್ಲಿ ಸಿಗೋದು ಜಾಸ್ತಿ. ಇವು ತುಂಬ ಸ್ಟ್ರಾಂಗ್ ಆಗಿರೋದ್ರ ಜೊತೆಗೆ ತುಂಬ ಅಲರ್ಟ್ ಆಗಿ ಕೂಡ ಇರ್ತವೆ. ನಾನೀಗ ಇಲ್ಲಿರೋ ಮೀಡಿಯಂ ಗಾತ್ರದ 9 ಕಾರೇಡಿ ತಗೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಪ್ಯಾನಿಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 12 ಒಣಮೆಣಸು ಹಾಕಿ, ಜೊತೆಗೆ 1.5 ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕಿ ಲೈಟಾಗಿ ಬಾಡಿಸ್ಕೊಳ್ತೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ಮೆಣಸನ್ನು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಸಣ್ಣದೊಂದು ಚಕ್ಕೆ ಪೀಸು, ಒಂದು ಚಿಟಿಕೆಯಷ್ಟು ಮೆಂತೆ, ಒಂದು 2 ಚಿಟಿಕೆಯಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಮಸಾಲೆನ ಡ್ರೈ ಆಗಿನೂ ಹುರ್ಕೋಬೋದು. ಈ ಮಸಾಲೆನೆಲ್ಲ ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಇದಕ್ಕೆ 1 ಕಪ್ ಕಾಯಿ ತುರಿ ಹಾಕಿ ಲೈಟಾಗಿ ಬಾಡಿಸ್ಕೊಳ್ತೀನಿ. ಈಗ ಕಂಪ್ಲೀಟಾಗಿ ಸ್ಟವ್ ಆಫ್ ಮಾಡಿ ಒಂದು 15 ಬೆಳ್ಳುಳ್ಳಿ ಎಸಳು, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಇಲ್ಲಿ ನಾನು 2 ಹುಳಿ ತೋರಿಸ್ತಾ ಇದ್ದೀನಿ, ಒಂದು ವಾಟೆ ಹುಳಿ, ಇನ್ನೊಂದು ಹುಣಸೆ ಹುಳಿ. ನಾನು ಸಾರಿಗೆ ವಾಟೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಏಡಿ ಹೀಟ್ ಇರೋದ್ರಿಂದ ಶುಂಠಿ ಓಂಕಾಳು ಹಾಕ್ತಾ ಇಲ್ಲ. ಮಸಾಲೆ ತಣ್ಣಗಾದ್ಮೇಲೆ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಾಯಿಗೆ 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಣ್ಣ ಕಟ್ ಮಾಡಿರೋ 1 ಈರುಳ್ಳಿ ಹಾಕಿ, ಜೊತೆಗೆ 2 ಹಸಿಮೆಣಸನ್ನು ಸಿಗದು ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಲೈಟಾಗಿ, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 1 ಟೊಮೆಟೊ ಹಾಕಿ, ಈ ಟೊಮೆಟೊ ಕರಗಬೇಕು, ಆ ರೀತಿ ಬಾಡಿಸ್ಕೊಳ್ಳಿ. ನಾವು ಸಾರಿಗೆ ಹುಳಿ ಹಾಕಿರೋದ್ರಿಂದ 1 ಟೊಮೆಟೊ ಸಾಕಾಗುತ್ತೆ. ಇದನ್ನೆಲ್ಲ ಆದಷ್ಟು ಲೋ ಫ್ಲೇಮ್ನಲ್ಲೇ ಬಾಡಿಸ್ಕೋಬೇಕು. ಈಗ ನಾವು ಕ್ಲೀನ್ ಮಾಡಿರೋ ಏಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಏಡಿ ನೀರು ಬಿಡೋದಿಲ್ಲ, ಹಾಗೆ ಬೇಗನೆ ಬೇಯುತ್ತೆ. ಈಗ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಆಲ್ಮೋಸ್ಟ್ ಅಲ್ಲಿ ಏಡಿ ಒಂದು 80 ಭಾಗ ಬೆಂದಿದೆ. ಈ ಏಡಿಲಿ ಅಮಾವಾಸ್ಯೆ ಟೈಮಲ್ಲಿ ಹಾಗೆ ಈ ಭತ್ತ ಹಾಲು ಕಟ್ಟೋ ಟೈಮಲ್ಲಿ ಮಾಂಸ ಜಾಸ್ತಿ, ಹಾಗೆ ರುಚಿನೂ ಜಾಸ್ತಿ. ಇನ್ನು ಈ ಹುಣ್ಣಿಮೆ ಟೈಮಲ್ಲಿ ಇದರಲ್ಲಿ ಅಷ್ಟಾಗಿ ಮಾಂಸ ಇರೋದಿಲ್ಲ, ಟೊಳ್ಳಾಗಿರುತ್ತೆ. ಈ ಏಡಿಲಿ ಕ್ಯಾಲ್ಸಿಯಮ್ಮು ಹಾಗೆ ಪ್ರೋಟೀನು ಜಾಸ್ತಿ ಇರುತ್ತೆ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ನಿಮ್ಮ ಸಾರಿನ ದಪ್ಪ ನೋಡಿ ನೀರು ಹಾಕ್ಕೊಳ್ಳಿ. ಈ ಏಡಿ ಸಾರು ದಪ್ಪ ದಪ್ಪ ಇದ್ರೇ ಚಂದ, ತುಂಬ ತೆಳುವಾಗಿದ್ದರೆ ಚೆನ್ನಾಗಿ ಅನಿಸಲ್ಲ. ಇನ್ನು ಕೆಲವೊಬ್ರು ಈ ಏಡಿ ಹೀಟ್ ಇರೋದ್ರಿಂದ ಕೆಲವೊಬ್ಬರಿಗೆ ಏಡಿ ತಿಂದರೆ ಆಗಲ್ಲ ಅಂತಾರೆ. ಅಂಥವರು ಏಡಿ ತಿಂದ ನಂತರ ಕಂಟಿಗೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ತಕ್ಕಮಟ್ಟಿ ಹೀಟನ್ನು ಅವಾಯ್ಡ್ ಮಾಡ್ಬೋದು. ಈಗ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾವು ಉಪ್ಪು ಹಾಕಿದ್ದೀವಿ. ಮುಚ್ಚಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಆಹಾ, ಸೂಪರಾಗಿ ಬಂದಿದೆ ಏಡಿ ಸಾರು. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ. ರುಚಿ ರುಚಿಯಾದ ಮಲೆನಾಡು ಸ್ಟೈಲಲ್ಲಿ ಕಾರೇಡಿ ಸಾರು ರೆಡಿ ಆಯಿತು. ಈ ಕಾರೇಡಿ ರೆಸಿಪಿ ನೀವು ಟ್ರೈ ಮಾಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಮಾಡಿದ ಇವತ್ತಿನ ಕಾರೇಡಿ ಸಾರು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.